ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ಈಗಾಗಲೇ ಕೂಡ ಕೇಂದ್ರದಲ್ಲಿ ದೊಡ್ಡ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಮಿತ್ ಶಾ ಜೊತೆಗೆ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮೈತ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು. ಈಗ ರಾಜ್ಯದಲ್ಲೂ ಕೂಡ ಮೈತ್ರಿ ಅವಶ್ಯಕತೆ ಇದೆಯಾ ಅನ್ನುವಂತ ಪ್ರಶ್ನೆ, ಅದು ಕೂಡ ಮಂಡ್ಯದಿಂದಲೇ ಮೈತ್ರಿಗೆ ಕಂಟಕ ಎದುರಾಗಿದೆ. ಕುಮಾರಸ್ವಾಮಿಗೆ ಈಗ ಅನಿರೀಕ್ಷಿತ ಸಂಕಟ ಎದುರಾಗಿರೋದು. ಹಾಗಾದ್ರೆ ಏನಿದು ಸ್ಟೋರಿ? ಮಂಡ್ಯದಿಂದ ಮೈತ್ರಿಗೆ ಯಾಕೆ ಸಂಕಟ ಕಂಟಕ ಅಂತ ಹೇಳ್ತೀರಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಹೊಸ ಟೆನ್ಷನ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಸ್ ವೀಕ್ಷಕರೇ, ಅಮಿತ್ ಶಾ ಅವ್ರ ಜೊತೆ ಕುಮಾರಸ್ವಾಮಿ ಅವರ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅಷ್ಟು ಬೆಂಬಲ ಸಾಥ್ ಕೂಡ ಕೊಟ್ಟಿದ್ದಾರೆ. ಅದ್ಭುತ ಕೆಲಸವನ್ನು ಕೂಡ ಕೇಂದ್ರದಲ್ಲಿ ಸಚಿವರಾದ ನಂತರದಲ್ಲಿ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾಗಿ ಕೇಂದ್ರದ ಮಟ್ಟಿಗೆ ಮೈತ್ರಿ ತುಂಬಾ ಚೆನ್ನಾಗಿದೆ, ತುಂಬಾ ಅನಿವಾರ್ಯ, ಸಕ್ಸಸ್. ಆದ್ರೆ ರಾಜ್ಯದಲ್ಲಿ ಲೋಕಲ್ ಅಲ್ಲೂ ಕೂಡ ಮೈತ್ರಿಗೆ ಅಪಸ್ವರ ಕೇಳಿ ಬರ್ತಾ ಇರೋದು. ಮೈತ್ರಿ ಬೇಡವೇ ಬೇಡ ನಮ್ಗೆ ಅಂತ ಬಿಜೆಪಿ ನಾಯಕರು ಈಗ ಪಟ್ಟನ್ನ ಹಿಡಿದಿರೋದು. ಕೇಂದ್ರದಲ್ಲಿ ಮೈತ್ರಿ ಒಪ್ಕೊಂಡಿದ್ರು ಕೂಡ ರಾಜ್ಯದಲ್ಲಿ ಮೈತ್ರಿ ಅವಶ್ಯಕತೆ ಇಲ್ಲವೇ ಇಲ್ಲ ಅನ್ನುವಂತ ಲೆಕ್ಕಾಚಾರ. ಅದರಲ್ಲೂ ಕೂಡ ಮಂಡ್ಯದಿಂದಲೇ ಕೂಡ ಮೈತ್ರಿಗೆ ಅಪಸ್ವರ ಕೇಳಿ ಬರ್ತಾ ಇರೋದು. ಮೈತ್ರಿಗೆ ಮಂಡ್ಯದಿಂದಲೇ ಕಂಟಕ ಎದುರಾಗಿರೋದು. ಹಾಗಾಗಿ ಕುಮಾರಸ್ವಾಮಿಗೆ ಅನಿರೀಕ್ಷಿತ ಸಂಕಟ ಎದುರಾಗಿದೆ. ಮಂಡ್ಯದಲ್ಲಿ ಏನು ಹಾಗಾದ್ರೆ ಅಂತೀರಾ? ಇದೇ ಸುಮಲತಾ ಅವರು ಬಿಜೆಪಿಗೆ ಸೇರ್ಕೊಂಡ ನಂತರದಲ್ಲಿ MP ಚುನಾವಣೆಗೆ ಟಿಕೆಟ್ ಕೊಡ್ಲಿಲ್ಲ, ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ. ಆಗ ಸುಮಲತಾ ಅಂಬರೀಶ್ ಬೇಜಾರು ಕೂಡ ಮಾಡ್ಕೊಂಡಿದ್ರು, ನಾನೇ ಗೆದ್ದಂತ ಕ್ಷೇತ್ರವನ್ನ ನನಗೇ ಕೊಡ್ಲಿಲ್ಲ ಅಂತ. ಅದಾದ ನಂತರದಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿನ ಬಲವನ್ನ ತೋರಿಸ್ತಾ ಇರೋದ್ರಿಂದ ಮಂಡ್ಯ ಕಡೆ, ಅದರಲ್ಲೂ ಕೂಡ ಮದ್ದೂರು ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ ಸುಮಲತಾ ಅವರು. ಅಂದ್ರೆ ನಾವು ಮೈತ್ರಿ ಮಾಡ್ಕೊಂಡ್ರೆ ಬಿಜೆಪಿ ಅವರು JDS ಜೊತೆ ನಮಗೆ ಸ್ಥಾನಮಾನ ಮಂಡ್ಯ ಹಾಸನ ಭಾಗದಲ್ಲಿ ಸಿಗೋದಿಲ್ಲ ಅಂತ ಮಂಡ್ಯದಿಂದಲೇ ಮೈತ್ರಿಗೆ ಅಪಸ್ವರ. ಈಗ ನಮಗ್ ಬೇಡವೇ ಬೇಡ ಮೈತ್ರಿ, ಮಂಡ್ಯದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ ಅಂತ. ಅಲ್ಲಿ ಸುಮಲತಾ ಅಂಬರೀಶ್ ಮದ್ದೂರಿನಿಂದ ಅಭಿಷೇಕ್ ಅಂಬರೀಷ್ನನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಇದು ಕೂಡ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇದರ ಜೊತೆಗೆ ಒಂದೇ ಒಂದು ಸ್ಥಾನ JDS ಗೆದ್ದಿತ್ತು KR ಪೇಟೆಯಲ್ಲಿ, ನಾರಾಯಣಗೌಡರ ಅವಶ್ಯಕತೆ ಇತ್ತ. ಈಗ ಅದು ಬೇಡವಾ? ಹಾಗಾದ್ರೆ ಅವ್ರ ಲೆಕ್ಕಾಚಾರಗಳೇನೇನು? ಈ ರೀತಿಯ ಚರ್ಚೆಗಳು ಮಂಡ್ಯದಲ್ಲೇ ಶುರುವಾಗಿದ್ದಾವೀಗ. ಇದರ ಜೊತೆಗೆ ಸುಮಲತಾ ಅವ್ರ ಲೆಕ್ಕಾಚಾರ ಏನಪ್ಪಾ ಅಂತ ಅಂದ್ರೆ, ನಾವೇನಾದ್ರೂ ಕೂಡ JDS ಮೈತ್ರಿ ಆಗಿರೋದ್ರಿಂದ ಈ ಬಾರಿನೂ ಕೂಡ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಗೆ ನಮ್ಮ ಅನಿವಾರ್ಯತೆ ಇರೋದೇ ಇಲ್ವ ಪಕ್ಷಕ್ಕೆ. ಪ್ರಬಲ ಅಂದ್ರೆ ಮಂಡ್ಯದಿಂದಲೇ ಕೂಡ ಅತಿ ಹೆಚ್ಚು ಜನಮನ್ನಣೆಯನ್ನ ಗಳಿಸ್ಕೊಂಡಿರುವಂಥದ್ದು ರೆಬಲ್ ಸ್ಟಾರ್ ಅಂಬರೀಶ್ ಅವರಾಗಿರ್ಬೋದು, ಸುಮಲತಾ ಅವರಾಗಿರ್ಬೋದು. ಹಾಗಾಗಿ ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡೋದಕ್ಕಾಗೋದಿಲ್ವಾ? ಖಂಡಿತ ಮಂಡ್ಯವನ್ನ ನಾನು ತೊರೆಯೋದೇ ಇಲ್ಲ ಅಂತ ಶಪಥ ಮಾಡಿದ್ದಾರೆ ಸುಮಲತಾ. ಹಾಗಾಗಿ ಮಂಡ್ಯದಲ್ಲಿ ಮದ್ದೂರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಇದರ ಜೊತೆಗೆ ಮೈತ್ರಿ ಆದ್ರೆ ಸಂಕಷ್ಟ ಆಗತ್ತೆ, ಮೈತ್ರಿ ಇದ್ರೆ ಡ್ಯಾಮೇಜ್ ನಮಗೆ, ಮೈತ್ರಿ ಬೇಡವೇ ಬೇಡ ನಮಗೆ, ಮೈತ್ರಿಗೆ ಒಲವಿಲ್ಲ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಒಲವಿದ್ರು ಕೂಡ ರಾಜ್ಯದಲ್ಲಿ ಮೈತ್ರಿ ಕಡೆ ಗಮನ ಕೊಡ್ತಾ ಇಲ್ಲ. ಬಿಜೆಪಿ ನಾಯಕರು ಮೈತ್ರಿ ಅವಶ್ಯಕತೆ ನಮ್ಗೆ ಇಲ್ಲ ಅನ್ನೋದನ್ನ ಈಗಾಗಲೇ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮಂಡ್ಯದಿಂದಲೇ ಶುರುವಾಗಿರೋದ್ರಿಂದ, ಅದು ಕೂಡ ಮಂಡ್ಯ ಅವರ ತವರು ಜಿಲ್ಲೆ ಏನು ಹಾಸನದಲ್ಲೂ ಕೂಡ ಬಿಜೆಪಿಗೆ ಅಲ್ಲಿ ಪ್ರಾಬಲ್ಯವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಅಂದ್ರೆ ನಮಗೆ ಹೆಚ್ಚು ಸ್ಥಾನಮಾನ ಬೇಕು ಅಂತ. JDS ಇರೋದ್ರಿಂದ ನಮಗೆ ಸ್ಥಾನಮಾನ ಸಿಗುತ್ತಾ? ನೋವೇ, ಚಾನ್ಸೇ ಇಲ್ಲ. ಏನ್ ಬೇಕಾದ್ರೂ ಆಗಬಹುದು. ಕುಮಾರಸ್ವಾಮಿ ಕೇಂದ್ರದಲ್ಲಿದ್ದಾರೆ, ಹೈಕಮಾಂಡ್ ನಾಯಕರ ಜೊತೆ ಹೊಂದಾಣಿಕೆ ಚೆನ್ನಾಗಿದೆ, ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ, ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಂಡ್ಯದಿಂದಲೇ ಕೂಡ ಈಗ ಮೈತ್ರಿಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಸಂಕಟ ಎದುರಾಗಿದೆ, ಕಂಟಕ ಕೂಡ ಎದುರಾಗಿದೆ. ಕುಮಾರಸ್ವಾಮಿ ಅವರ ಪ್ಲಾನ್ ಏನಾಗುತ್ತೆ ಹಾಗಾದ್ರೆ? ಎಲ್ಲವನ್ನೂ ಕೂಡ ತಾಳೆ ಹಾಕಿ ಲೆಕ್ಕಾಚಾರ ಹಾಕಿ ನೋಡುವಂತ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಈ ಸಮಸ್ಯೆಗೆ ಮುಕ್ತಿ ಕೊಡ್ತಾರಾ ಅಥವಾ ಮೈತ್ರಿನ ತೊರಿತಾರಾ, ಮೈತ್ರಿಗೆ ಸಕ್ಸಸ್ ಕಾಣ್ತಾರಾ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಹೊಸ ಟೆನ್ಷನ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.